ಸ್ವಚ್ಛ ಸುಂದರ ತಿಪಟೂರು ನಿರ್ಮಾಣಕ್ಕೆ ನಗರಸಭೆ ದಿಟ್ಟ ಹೆಜ್ಜೆ. ಪರಿಸರ ಸ್ನೇಹಿ ನಗರವಾಗುತ್ತಿದೆ ಕಲ್ಪತರು ನಾಡಿನ ತಿಪಟೂರು. ಕಲ್ಪತರು ನಾಡಿನ ವಾಣಿಜ್ಯ ನಗರಿ ತಿಪಟೂರು ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಜಿಲ್ಲಾ ಕೇಂದ್ರವಾಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವ ತಿಪಟೂರನ್ನ ಸ್ವಚ್ಛ ಸುಂದರ ಹಾಗೂ ಹಸಿರು ನಗರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ನಗರಸಭೆ ಮತ್ತು ಸ್ಥಳೀಯ ಆಡಳಿತ ಮಹತ್ವಾಕಾಂಕ್ಷಿ ಸ್ವಚ್ಛತಾ ಅಭಿಯಾನವನ್ನ ಆರಂಭಿಸಿದೆ. ಇನ್ನು ನಗರದ ವಿವಿಧ ಭಾಗಗಳಲ್ಲಿ ಅಕ್ರಮವಾಗಿ ಕಸ ಬಿಸಾಡಲಾಗ್ತಾ ಇದ್ದ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿರುವ ನಗರಸಭೆ ಆ ಸ್ಥಳಗಳನ್ನು ಈಗ ಆಕರ್ಷಕ ಹಾಗೂ ಕಲಾತ್ಮಕ ತಾಣಗಳಾಗಿ ಪರಿವರ್ತಿಸ್ತಾ ಇದೆ. ತ್ಯಾಜ್ಯವಾಗಿ ಬಿಸಾಡಿದ ಹಳೆಯ ಟೈರ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಮರುಬಳಕೆ ಮಾಡಿ ವಿನೂತನ ಮಾದರಿಗಳನ್ನು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಭಿತ್ತಿ ಚಿತ್ರಗಳು, ಗೋಡೆ ಬರಹಗಳು ಹಾಗೂ ರಂಗೋಲಿಗಳ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಅರಿವನ್ನ ಮೂಡಿಸುವ ಕಾರ್ಯ ನಡೀತಾ ಇದೆ. ಇನ್ನು ರೈಲ್ವೆ ಅಂಡರ್ ಪಾಸ್ಗಳಿಗೆ ಹೊಸ ಮೆರುಗನ್ನ ನೀಡಲಾಗಿದ್ದು, ಗೋಡೆಗಳ ಮೇಲೆ ಆಕರ್ಷಕ ಚಿತ್ರಕಲಾ ಮೂಡಿಸಲಾಗಿದೆ. ಅಲ್ಲದೆ ಕೋಡಿ ಸರ್ಕಲ್ನಲ್ಲಿ ಐ ಲವ್ ತಿಪಟೂರು, ಸೆಲ್ಫಿ ಪಾಯಿಂಟ್ ಹಾಗೂ ಕಾರಂಜಿ ನಿರ್ಮಿಸಿ ಸಾರ್ವಜನಿಕ ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡಲಾಗಿದೆ. ಇನ್ನು ಮರಗಳಿಗೆ ಅಲಂಕಾರಿಕ ಹೂವಿನ ಗಿಡಗಳನ್ನು ಅಳವಡಿಸಿ ಹಸಿರುಕರಣಕ್ಕೆ ಒತ್ತು ನೀಡಲಾಗಿದ್ದು, ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಗರವನ್ನು ಸೌಂದರೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ನಗರದ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದವಾದ ಚಿತ್ರಗಳನ್ನು, ನಮ್ಮ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ಬರೆಸಿ ನಗರದ ಸೌಂದರೀಕರಣವನ್ನು ನಗರಸಭೆಯವರು ವೃದ್ಧಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಮ್ಮ ಆಯುಕ್ತರು ಮತ್ತು ಸಿಬ್ಬಂದಿ ಸಾಕಷ್ಟು ನಗರಸಭೆಯ ಸೌಂದರ್ಯಕ್ಕೆ ಶ್ರಮಿಸ್ತಾ ಇದ್ದಾರೆ. ನಾನು ಈ ಒಂದು ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಅವರು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಲ್ಲ. ಅದ್ರ ಜೊತೆಗೆ ಈ ನಮ್ಮ ದಾರ್ಶನಿಕರು, ಸಾಹಿತಿಗಳು ಮತ್ತು ಏನು ಸಂವಿಧಾನದ ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಲ್ಲ ಅಂಥವನ್ನೆಲ್ಲ ಮಿಕ್ಕಿರುವಂತಹ ಖಾಲಿ ಸ್ಥಳಗಳಲ್ಲಿ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರುವಂತಹ ಮಹತ್ವದ ಹಕ್ಕುಗಳನ್ನು ಬರೆಸೋದು. ನಮ್ಮ ದಾರ್ಶನಿಕರು ಕುವೆಂಪು, ಬೇಂದ್ರೆ, ಮಾಸ್ತಿ ಈ ಥರದ ತಮ್ಮ ನುಡಿಮುತ್ತುಗಳು ಏನು ಅವರು ಸಾಮಾಜಿಕ ಕಳಕಳಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂಥವನ್ನು ಖಾಲಿ ಸ್ಥಳಗಳಲ್ಲಿ ಬರೆಸಿ ಜನರಲ್ಲಿ ಸಾಮರಸ್ಯತೆಯನ್ನು ಉಂಟು ಮಾಡಲಿಕ್ಕೆ ಮತ್ತು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡೋದು. ಇನ್ನು ಸಾಮಾಜಿಕ ಜಾಗೃತಿ ಮೂಡಿಸುವ ಚಿತ್ರಗಳು, ಗೋಡೆ ಬರಹಗಳು ಹಾಗೂ ಪರಿಸರ ಸಂರಕ್ಷಣೆಯ ಸಂದೇಶಗಳನ್ನು ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಜವಾಬ್ದಾರಿಯುತ ನಾಗರಿಕತೆಯನ್ನ ಬೆಳೆಸುವ ಪ್ರಯತ್ನ ನಡೀತಾ ಇದೆ. ಘನತ್ಯಾಜ್ಯ ನಿಯಮ 2026ರ ಅನ್ವಯ ಸಾರ್ವಜನಿಕರು ಕಸವನ್ನ ಹಸಿ, ಒಣ, ಸ್ಯಾನಿಟರಿ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯ ಎಂದು ವಿಂಗಡಿಸಿ ನಗರಸಭೆಗೆ ನೀಡುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ನಮ್ಮ ತಿಪಟೂರು ನಗರವನ್ನು ಹಸಿರು ನಗರವನ್ನಾಗಿ ಮಾಡಲು ಅದನ್ನು ಮಾನ್ಯ ಶಾಸಕರು ನಿರ್ದೇಶನ ನೀಡಿರುತ್ತಾರೆ. ಈಗಾಗಲೇ ತಿಪಟೂರು ನಗರದಲ್ಲಿ ತಾವು ನೋಡಿರುವಂತೆ ಪ್ಲಾಂಟೇಶನ್, ಮೀಡಿಯನ್ ಪ್ಲಾಂಟೇಶನ್ ಮಾಡಿದ್ದೀವಿ. ಬಂಡಿಹಳ್ಳಿಯಿಂದ ಪೂರ್ತಿ ಮಾದಿಹಳ್ಳಿ ಎಂಡುವರೆಗೆ BH ರಸ್ತೆಯಲ್ಲಿ ಪ್ಲಾಂಟೇಶನ್ ಮಾಡಿದ್ದೀವಿ. ಇದರ ಜೊತೆಗೆ ತಿಪಟೂರು ನಗರವು ಕರ್ನಾಟಕ ರಾಜ್ಯದಲ್ಲಿ 100 ನಗರಗಳಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಹೊಸದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಜೆಟಲ್ಲಿ ವಿವರಣೆ ಮಂಡಿಸಿದಂತೆ 100 ಮಿಯಾವಾಕಿ ಫಾರೆಸ್ಟ್ ಮಾಡಬೇಕಂತಂದು ಈಗ ಸರ್ಕಾರದ ಆದೇಶ ಆಗಿದೆ. ಅದರಲ್ಲಿ ತಿಪಟೂರು ನಗರವು ಸೆಲೆಕ್ಟ್ ಆಗಿದೆ. ತಿಪಟೂರು ನಗರದಲ್ಲಿ ಮಿಯಾವಾಕಿ ಫಾರೆಸ್ಟ್ ಒಂದು ದಟ್ಟ ಅರಣ್ಯವನ್ನು ಮಾಡೋಂಥ ಒಂದು ಫಾರೆಸ್ಟ್ ಮಾಡೋಂಥ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಿದ್ದೀವಿ. ಮಾನ್ಯ ಶಾಸಕರ ನಿರ್ದೇಶನದಂತೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಮಾಡ್ಕೋತಾ ಇದ್ದೀವಿ. ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯನ್ನು ಮೂಡಿಸುವ ಸಲುವಾಗಿ ನಗರದ ಹಲವು ಕಡೆಗಳಲ್ಲಿ ನಾವು ಪೇಂಟಿಂಗ್ ಮಾಡಿಬಿಟ್ಟು ಒಂದು ನಗರದ ಸೌಂದರ್ಯೀಕರಣ ಒಂದಾಗ್ತದೆ, ಇನ್ನೊಂದು
ಆ ಜಾಗದಲ್ಲಿ ಕಸ ಎಸೆಯೋದಾಗಲಿ ಅಥವಾ ಹೊಲಸು ಮಾಡೋದೆಲ್ಲದನ್ನು ತಡೆಗೋಸ್ಕರ ಈಗ ನಮ್ಮ YT ರೋಡ್ ಅಂಡರ್ ಪಾಸ್ ಆಗಲಿ, ಗಾಂಧಿನಗರ ಅಂಡರ್ ಪಾಸ್ ಆಗಲಿ ಅಥವಾ ನಮ್ಮ ಶಾರದಾನಗರ ಅಂಡರ್ ಪಾಸ್ ಆದಾಗಲಿ, ಅದರ ಜೊತೆಗೆ ಎಲ್ಲ ಪಬ್ಲಿಕ್ ಪ್ಲೇಸಸ್ ಏನೇನು ಸಾರ್ವಜನಿಕ ಕಾಂಪೌಂಡ್ ಗೋಡೆಗಳಿದಾವೆ ಅದ್ರ ಮೇಲೆ ಪೇಂಟಿಂಗ್ ಆಗಲಿ ಅಥವಾ ನಮ್ಮ ಸ್ವಚ್ಛತೆಯ ಬಗ್ಗೆ ಎಲ್ಲ ಬರಹಗಳನ್ನು ಬರೆಸ್ಬಿಟ್ಟು ನಾವು ಅರಿವು ಮೂಡಿಸೋದೆಲ್ಲ ಕ್ರಮಗೊಂಡಿದ್ದೀವಿ. ಇವು ಎಲ್ಲರದು ಜವಾಬ್ದಾರಿ ಆಗ್ತದೆ. ನನ್ನ ಕಸ ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು, ನನ್ನ ಊರು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಕಸದ ಬಗ್ಗೆ ಒಂದು ಆದರೆ ಇನ್ನೊಂದು ಹಸಿರುಕರಣ ಬಗ್ಗೆ ಇನ್ನೊಂದು ಜವಾಬ್ದಾರಿ ಆಗ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ನಗರಸಭೆಗೆ ಕಸಗಳನ್ನು ವಿಂಗಡಣೆ ಮಾಡಿ ಸಹಕರಿಸಿ ನಮ್ಮ ನಗರವನ್ನು ಅತ್ಯಂತ ಸುಂದರ ನಗರವನ್ನಾಗಿ, ಅತ್ಯಂತ ಸ್ವಚ್ಛ ನಗರವನ್ನಾಗಿ, ಆರೋಗ್ಯವಂತ ನಗರವನ್ನಾಗಿ ಮಾಡಲು ಸಹಕರಿಸಬೇಕು. ಒಟ್ನಲ್ಲಿ ಪರಿಸರ ಕಾಳಜಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ತಿಪಟೂರು ನಗರ ಹೊಸ ರೂಪವನ್ನ ಪಡೆದುಕೊಳ್ತಾ ಇದ್ದು, ಸ್ವಚ್ಛ ತಿಪಟೂರು, ಸುಂದರ ತಿಪಟೂರು ಕನಸು ನನಸಾಗುವತ್ತ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.